ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಭೂಮಿ ಅನ್ನುವಂಥದ್ದು ವಿಶಿಷ್ಟವಾದಂಥ ಗ್ರಹ ಅಂತ ಕರಿತೀವಿ. ಯಾಕೆ ವಿಶಿಷ್ಟವಾಗಿರುವಂಥದ್ದು ಅಂತಂದರೆ, ಈ ಭೂಮಿಯ ಮೇಲೆ ನಾವು ಸಸ್ಯಗಳನ್ನು ಕಾಣಬಹುದು, ಹಾಗೆ ಪ್ರಾಣಿಗಳನ್ನು ಕಾಣಬಹುದು. ಹಾಗಾಗಿ ಇದನ್ನು ಜೀವಿಗೋಳ ಅಂತಲೂ ಕೂಡ ನಾವು ಕರಿತೀವಿ. ಈ ರೀತಿಯಲ್ಲಿ ಗ್ರಹಗಳು ಬೇರೆ ಇದೆಯಾ ಅಂತಂದರೆ ಇಲ್ಲ. ಅದಕ್ಕಾಗಿ ನಾವು ಇದನ್ನು ವಿಶಿಷ್ಟವಾದಂಥ ಗ್ರಹ ಅಂತ ಕರಿತಿರುವಂಥದ್ದು. ಇಂತಹ ಗ್ರಹದಲ್ಲಿ ಅನೇಕ ಪ್ರಾಣಿಗಳಿವೆ. ಈ ಪ್ರಾಣಿಗಳನ್ನು ಮನುಷ್ಯ ವಿಶೇಷವಾಗಿರೋದ್ರಿಂದಾಗಿ ಅವುಗಳನ್ನು ಹೇಗೆ ಪಳಗುವುದನ್ನು ಕೂಡ ಗೊತ್ತು ಮಾಡಿಕೊಂಡಿದ್ದಾನೆ. ಆ ಪ್ರಾಣಿಗಳಲ್ಲಿ ಯಾವ ಗುಣಲಕ್ಷಣಗಳಿದೆಯೋ ಅವುಗಳ ಆಧಾರದ ಮೇಲೆ ಅವುಗಳನ್ನು ಬಳಸ್ಕೊಳ್ತಾ ಬರ್ತಿದ್ದಾನೆ. ಹಾಗೆ ಕೃಷಿಯ ಒಂದು ಭಾಗವಾಗಿ ಪ್ರಾಣಿಗಳನ್ನು ಸಾಕ್ತಾ ಇದ್ದಾನೆ. ಅದರಲ್ಲೂ ವಿಶೇಷವಾಗಿ ಮೇಕೆಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಹಾಗಿದ್ರೆ ಈ ಮೇಕೆ ಒಂದು ಆಹಾರವಾಗಿದ್ದರೂ ಸಹ ಅದರಿಂದ ಲಾಭವನ್ನು ರೈತ ಆರ್ಥಿಕವಾಗಿ ಪಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಈ ಮೇಕೆಯ ಮಹತ್ವ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಪ್ರಾಣಿ ವಿಜ್ಞಾನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ BL ಚಿದಾನಂದ ಅವರು ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಹಾಲಿನ ಮೇಕೆಗಳ ಜಾಲದ ದೇಶದ ಸಂಯೋಜಕರು ಆಗಿರುವಂಥವರು. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಚಿದಾನಂದ ಅವರೇ. ನಮಸ್ಕಾರ. ಇನ್ನು ನೇರವಾಗಿ ಪ್ರಶ್ನೆಯನ್ನು ಕೇಳೋದಾದರೆ, ಚಿದಾನಂದ ಅವರೇ, ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ಮೇಕೆ ಅನ್ನುವಂಥ ಪ್ರಾಣಿ, ಅದರಲ್ಲೂ ಅದನ್ನು ಮನುಷ್ಯ ಸಾಕೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಈ ಮೇಕೆ ಸಾಕಾಣಿಕೆಯ ಪ್ರಾಮುಖ್ಯತೆ ಏನು ಅಂತ ತಾವು ಅದ್ರ ಬಗ್ಗೆ ಹೇಳ್ತೀರಾ? ಮೇಕೆಯ ಪ್ರಾಮುಖ್ಯತೆ ಬಹಳ ಪ್ರಮುಖವಾದದ್ದು. ಯಾಕೆ ಅಂದರೆ ಇದು ಒಂದು ಅತಿ ಬುದ್ಧಿವಂತ ಸಣ್ಣ ಮೆಲುಕು ಹಾಕುವ ಪ್ರಾಣಿ. ಯಾಕೆಂದರೆ ಹಸು ಎಮ್ಮೆ ಕೂಡ ಮೆಲುಕು ಹಾಕುವ ಪ್ರಾಣಿಗಳು, ದೊಡ್ಡ ಮೆಲುಕು ಹಾಕುವ ಪ್ರಾಣಿ. ಇದು ಸಣ್ಣ ಒಂಥರ ಮಿನಿ ಅಂತ ಹೇಳ್ಬೋದು. ಸೊ ಇದು ಸಣ್ಣ ಮೆಲುಕು ಹಾಕುವ ಪ್ರಾಣಿ, ಅತಿ ಬುದ್ಧಿವಂತದ್ದು. ಮತ್ತು ಇದರ ಆಹಾರ ಕೂಡ ಬಹಳ ವಿಶಿಷ್ಟವಾದದ್ದು. ಆಡುಮುಟ್ಟದ ಸೊಪ್ಪಿಲ್ಲ ಅಂತ ನಾವು ಗಾದೆನೇ ಇದೆ. ಸೊ ಹಾಗಾಗಿ ಇದು ಎಲ್ಲ ಸಸ್ಯದ ಎಲ್ಲ ಎಲೆಗಳು, ಎಲ್ಲ ಆಡುಮುಟ್ಟದ ಸೊಪ್ಪನ್ನು ಬಿಟ್ಟು ಇನ್ನೆಲ್ಲ ಎಲೆಗಳನ್ನು ತಿನ್ನುತ್ತೆ. ಕೃಷಿ ತ್ಯಾಜ್ಯ ಎಲ್ಲ ವಸ್ತುಗಳನ್ನು ತಿನ್ನುತ್ತೆ. ಅಷ್ಟೇ ಏಕೆ, ಮನೆಯಲ್ಲಿ ಉಳಿದಂಥ ರೊಟ್ಟಿ, ಮುದ್ದೆ. ಇನ್ಫ್ಯಾಕ್ಟ್ ಹಂಗೆ ಹೇಳಬೇಕು ಅಂತಂದರೆ, ಕೆಲವು ಅಜ್ಜಿದಿರೋ ಅಥವಾ ಕೆಲವು ಹೆಂಗಸರು ಎಷ್ಟು ಅದನ್ನ ಹಚ್ಕೊಂಡಿರ್ತಾರೆ ಅಂತಂದ್ರೆ ಅದಕ್ಕೊಂದು ಮುದ್ದೆ ಮಾಡಿರ್ತಾರೆ. ಎಲ್ಲರ ಜೊತೆಗೆ ಒಂದು ಮುದ್ದೆ ಮಾಡಿರ್ತಾರೆ. ಆಮೇಲೆ ರೊಟ್ಟಿ ಅದು ಕೂಡ ಬಂದು ಟಕ ಅಂತ ಬಾಗಿಲು ತಟ್ಟುತ್ತೆ ಅಥವಾ ಬಂದು ಕೂಗುತ್ತೆ. ಇಂಥ ಒಂದು ವಿಶಿಷ್ಟವಾದ ಪ್ರಾಣಿ ಇದು ತುಂಬಾ ಪ್ರಾಮುಖ್ಯವಾದದ್ದು. ಆಮೇಲೆ ನಮ್ಮ ದೇಶದಲ್ಲಿ ಇದು ಅನಾದಿ ಕಾಲದಿಂದ ಇದು ನಮ್ಮ ಜೊತೆನೆ ಬೆಳ್ಕೊಂಡ್ ಬಂದಿದೆ. ನೀವು ಕೆಲವು ಹಳ್ಳಿಗೆ ಹೋದ್ರೆ, ಕೆಲವು ಅದರಲ್ಲೂ ಈ ಗುಡ್ಡಗಾಡು ಮತ್ತೆ ಈ ಟ್ರೈಬಲ್ ಏರಿಯಾ ಅಥವಾ ಗುಡ್ಡಗಾಡಿನ ಪ್ರದೇಶಕ್ಕೆ ಹೋದ್ರೆ ಮೇಕೆ ಬೆಡ್ರೂಮ್ ಅಥವಾ ಇವ್ರ ಬೆಡ್ರೂಮ್ ಒಂದು ಗೊತ್ತಿಲ್ಲ, ಅಷ್ಟು ಅದನ್ನ ಹಚ್ಕೊಂಡು ಬೆಳೆಸ್ತಾರೆ. ಆಮೇಲೆ ಕಾರಣ ಏನಪ್ಪಾ ಅಂತಂದ್ರೆ, ಇದು ಎಲ್ಲ ತ್ಯಾಜ್ಯ ವಸ್ತುಗಳನ್ನ ತಿಂದು ಅತಿ ಉತ್ತಮವಾದ ಪ್ರೋಟೀನ್ ಅಥವಾ ಮಾಂಸ ಅಥವಾ ಹಾಲಿನ ರೂಪದಲ್ಲಿ ಅಥವಾ ಮಾಂಸದ ರೂಪದಲ್ಲಿ ಕೊಡುವಂಥದ್ದೊಂದು. ಇದಲ್ದಲೆ ಇದು ಕೊಡುವಂಥ ಗೊಬ್ಬರ ಕೂಡ ಬಹಳ ಉತ್ತಮವಾದ ಗೊಬ್ಬರ. ಹಂಗೆ ಹೇಳಬೇಕು ಅಂತಂದರೆ, ಕುರಿ ಗೊಬ್ಬರ, ಮೇಕೆ ಗೊಬ್ಬರ. ಸಾಮಾನ್ಯವಾಗಿ ನಾವು ಕುರಿ ಮೇಕೆ ಎರಡು ಸಣ್ಣ ಮೆಲುಕು ಹಾಕೋ ಪ್ರಾಣಿ ಅದರ ಬಗ್ಗೆನೇ ಹೇಳ್ತೀವಿ. ಅದರ ಗೊಬ್ಬರ ಕೂಡ ಅಷ್ಟೇ ಉತ್ಕೃಷ್ಟವಾದದ್ದು. ಈಗಂತೂ ಕುರಿ ಗೊಬ್ಬರ ಅಡಿಕೆಗಾಗಲಿ ಅಥವಾ ಯಾವುದೇ ನರ್ಸರಿಗಾಗಲಿ ಅಥವಾ ನಮ್ಮ ಕೈತೋಟಕ್ಕಾಗಲಿ, ಆಮೇಲೆ ನಮ್ಮ ನಗರ ಪ್ರದೇಶಗಳಲ್ಲಿ ಮಾಡುವಂಥ ಕೈತೋಟ ಅಥವಾ ಚಾವಣಿ 20ನೇ ಫ್ಲೋರಲ್ಲಿ ಕೂಡ ಅವರು ಕುರಿ ಗೊಬ್ಬರ, ಮೇಕೆ ಗೊಬ್ಬರ ಉಪಯೋಗಿಸೋಂಥ, ಅದು 1 kg 5 kg ಒಂದು ಪ್ಯಾಕೆಟ್ ಮಾಡಿ 40ರಿಂದ 50 ರೂಪಾಯಿ ಮಾರುವಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇದು ನಮ್ಮ ರೈತ ಮಹಿಳೆಯರ, ಆಮೇಲೆ ದೊಡ್ಡ ರೈತರು, ಸಣ್ಣ ರೈತರು, ಮತ್ತೆ ಭೂರಹಿತ ಕೃಷಿ ಕಾರ್ಮಿಕರು, ಆಮೇಲೆ ಹೆಣ್ಣು ಮಕ್ಕಳು, ಇದು ಒಂಥರ ಹೆಣ್ಮಕ್ಳೇ ಜಾಸ್ತಿ ಸಾಕು. ಇವನ್ ನಮ್ಮ ಹಸು ಎಮ್ಮೆಗಳಲ್ಲೂ ಅಷ್ಟೇ ಅದರ ಕೆಲಸ ಮಾಡೋರು ಇವರೇ ಜಾಸ್ತಿ. ಹಾಗಾಗಿ ಇದ್ರ ನೋಡ್ಕೊಳೋದು ಅವರೇ ಜಾಸ್ತಿ. ಅಂದ್ರೆ ಮನೆಯಲ್ಲೇನೆ ಬೆಳೆಸ್ಕೊಂಡಿರ್ತಾರೆ. ಇದಲ್ದೆಲ್ಲ ಹೊರಗಡೆ ಹೋಗುವಂತ ಮೇಕೆಗಳು ಅದ್ರದ್ದು ಕತೆ ಬೇರೆ. ಅದು ಹೊರಗಡೆ ಮೇಕೆ ಕರ್ಕೊಂಡು ಹೋಗ್ತಾರೆ 40, 50, 100. ಆಮೇಲೆ ಮೇಕೆ ಕುರಿ
ಎರಡು ಒಟ್ಟೊಟ್ಟಿಗೆ ಇರ್ತವೆ. ಆಮೇಲೆ ಯಾವುದೇ ಕುರಿ ಮಂದೆನಲ್ಲಿ ಒಂದು 4 ಮೇಕೆ ಇರ್ತವೆ. ಅದ್ರ ವಿಶೇಷತೆ ಏನು ಅಂತೀರ? ಅದ್ರ ವಿಶೇಷತೆ ಏನಪ್ಪ ಅಂದ್ರೆ ಮೇಕೆ ಬ್ರೌಸಸ್ ಅಂದ್ರೆ ಎಲೆಗಳನ್ನೆಲ್ಲ ತಿನ್ಕೊಂಡು ಓಡಾಡ್ಕೊಂಡು ಟಕ 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 ಓಡಾಡ್ಕೊಂಡು ಎಲೆ ತಿನ್ನುತ್ತೆ. ಇದು ಎಲ್ಲ ಮೇಲೆ ಕೆಳಗೆ ಎಲ್ಲ ಇವನ್ ಮರನೂ ಹತ್ಬಿಡುತ್ತೆ ಎಲೆಗೋಸ್ಕರ. ಮರದಿಂದ ಮರಕ್ಕೆ ಹಾರುತ್ತೆ. ಇದೆಲ್ಲ ಕೇಳಿದ್ರೆ ನಮ್ಗೆ ಬಹಳ ಇದು ಅನ್ಸುತ್ತೆ. ಆದ್ರೆ ಅವಶ್ಯಕತೆ ಮತ್ತೆ ಅದರ ಇಂಟ್ರೆಸ್ಟ್ ಈ ಒಂದಿದು ಹೌದು. ಈಗೊಂದು ಆಮೇಲೆ ಇದರಲ್ಲಿ ಇನ್ನೂ ಒಂದೇನಪ್ಪ ಅಂತಂದ್ರೆ ಇದು ಯಾವುದೇ ಹೆಚ್ಚು ರೋಗಗಳಿಲ್ದಲೆ, ರೋಗ ಕಮ್ಮಿ. ಆಮೇಲೆ ರೈತರಿಗೆ ATM ಇದ್ದಂಗೆ, ಎನಿ ಟೈಮ್ ಮನಿ, ಎನಿ ಟೈಮ್ ಮಟನ್, ಎನಿ ಟೈಮ್ ಮೆನ್ಯೂರ್, ಎನಿ ಟೈಮ್ ಮಾರ್ಕೆಟಿಂಗ್, ಎನಿ ಟೈಮ್ ಮನಿ. ಅಂದ್ರೆ ಒಟ್ಟಿನಲ್ಲಿ ಏನಂದ್ರೆ ಹಣ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಬಹಳ ಇದು ಅಂದ್ರೆ ಆಮೇಲೆ ಇದಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾರ್ಕೆಟಿಂಗ್. ಆಮೇಲೆ ಇದು ಎಂದೂ ಯಾರೋ ಸಾಲ ಕೊಟ್ಟದ್ದಲ್ಲ. ಇದು ಕ್ಯಾಶ್ ಅಂಡ್ ಕ್ಯಾರಿ ಲವ್ ಅಂಡ್ ಮ್ಯಾರಿ. ನಾನು ತಮಾಷೆ ಮಾಡ್ತಾ ಇರ್ತೀನಿ. ಅಂದ್ರೆ ಹಣ ಕೊಟ್ಟು ಕ್ಯಾಶ್ ಕೊಟ್ಟು ಮಾತ್ರ ಹಗ್ಗನ ಕೈ ಕೊಡೋದು, ಆ ತರ ಒಂದು ಇದು. ಆಮೇಲೆ ಹಬ್ಬ ಹರಿದಿನ, ಆಮೇಲೆ ಮೇಕೆ ಸಾಕಿ ಮಕ್ಕಳನ್ನ ಓದಿಸಿದ್ದಾರೆ, ಮೇಕೆ ಸಾಕಿ ಮಕ್ಕಳನ್ನ ಮದುವೆ ಮಾಡಿದ್ದಾರೆ. ಆಮೇಲೆ ಬಾಣಂತನಕ್ಕೆ ಅಂತಾನೆ ಮೇಕೆ ಬಿಟ್ಕೊಂಡು. ಅಂದ್ರೆ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಇದು ಒಂದು ರೀತಿಯಲ್ಲಿ ಪ್ರಬಲವಾಗಿ ನಮಗೆ ರೈತರಿಗೆ ತುಂಬಾ ಹೆಚ್ಚು ಸಹಕಾರಿಯಾಗಿರೋದು ಅಂತ ಹೇಳ್ತಿದ್ದಾರೆ. ಈಗ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಈಗ ವಿದೇಶದಲ್ಲಿ ಹಾಸಿಗೆ ಅದಕ್ಕಿದೆಯಾ ಅಥವಾ ನಮಗಿದೆಯಾ ಅನ್ನೋ ಮಟ್ಟಕ್ಕೆ ಅದನ್ನ ಸಾಕ್ತಾ ಇದ್ದಾರೆ ಅಂತ. ಈ ರೀತಿಯಲ್ಲಿ ಸಾಕಬೇಕು ಅಂದ್ರೆ ಅದರಿಂದ ಒಳ್ಳೆ ದುಡ್ಡು ಬರುತ್ತೆ ಅಂತ ಈಗಾಗಲೇ ಹೇಳಿದ್ದೀರಾ. ಈಗ ನನಗೊಂದಷ್ಟು ಮೇಕೆಗಳು ಬೇಕಾಗಿದೆ ಅನ್ನೋದಾದ್ರೆ ಈಗ ಎಷ್ಟು ಮರಿಗಳನ್ನು ಹಾಕುತ್ತೆ, ಯಾವಾಗ ಮರಿ ಹಾಕುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಇದು ಬಹಳ ಇಂಟ್ರೆಸ್ಟಿಂಗ್, ಅಂದ್ರೆ ಬಹಳ ಕುತೂಹಲಕಾರಿ ವಿಷಯ. ನೋಡಿ, ಕುರಿ ಒಂದು ಮರಿ ಹಾಕುತ್ತೆ, ಹಸುಗಳು ಮೇಕೆ ಇವು ಒಂದು ಮರಿ. ಆದರೆ ನಮ್ಮ ಮೇಕೆಗಳು 2, 3, 4 ಮರಿ ಹಾಕಿರೋದು ಇದೆ. ಆಮೇಲೆ ನಮ್ಮ ಈ ಇದರಲ್ಲಿ ಏನಪ್ಪಾ ಅಂದ್ರೆ ಮೇಕೆ ಬಹಳ ಈ ರೋಗಗಳು ಕಮ್ಮಿ, ಅಬಾಷನ್ ಅಥವಾ ಮರಿ ಸಾಯುವಿಕೆ, ಹೊಟ್ಟೆನಲ್ಲಿ ಸಾಯುವಂಥದ್ದು, ಮಮ್ಮಿಫಿಕೇಶನ್ ಆ ಥರದ್ದು ಕಮ್ಮಿ. ಆಮೇಲೆ ಇದು ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅಲ್ಲ, ಇದು ಟ್ರಿಪ್ಲಿಂಗ್ ಅಂಡ್ ಕ್ವಾರ್ಟರ್ಪ್ಲಿಂಗ್. ಅಂದ್ರೆ 3 ಪಟ್ಟು 4 ಪಟ್ಟು ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಆದ್ಮೇಲೆ ಇದು ಚೆನ್ನಾಗಿ ಬರುತ್ತೆ. ಅತಿ ಶೀಘ್ರವಾಗಿ ಕೇವಲ 5-6 ತಿಂಗಳಲ್ಲಿ ನೀವು ಅದನ್ನ ಮಾರಾಟ ಮಾಡುವಂತ ಇದು ಇದೆ. ಅಂದ್ರೆ ಮಾಂಸಕ್ಕಾಗಿ. ನೀವು ಹಾಲಿಗಾಗಿ ಬೇಕು ಅಂತಂದ್ರೆ ಅಥವಾ ಇದನ್ನ ಮರಿ ಅಭಿವೃದ್ಧಿಗೆ ಇಟ್ಕೋಬೇಕು ಅಂದ್ರೆ 1 ವರ್ಷ ಇದ್ರೆ 10 ತಿಂಗಳಿಂದ 12 ತಿಂಗಳಿಗೆ ಇದು ಮತ್ತೆ ಅಲ್ಲೇ ಮರಿ ಹಾಕಕ್ಕೆ ಇದು ಪ್ರೆಗ್ನೆಂಟ್ ಆಗುತ್ತೆ ಅಥವಾ ಗಬ್ಬಾಗುತ್ತೆ. ಗಬ್ಬಾಗಿ ಮತ್ತೆ 10ರಿಂದ 12 ತಿಂಗಳು, ಕೆಲವು ಸರಿ ಒಂಚೂರು ಆಚೆ ಈಚೆ ಆಗುತ್ತೆ. ನಮ್ಮ ದೇಶದ್ದು ನಮ್ಮ ಮೇಕೆಯಲ್ಲಿ 10ರಿಂದ 12 ತಿಂಗಳಲ್ಲಿ ಇದು ಪ್ರೌಢಾವಸ್ಥೆಗೆ ಬರ್ತವೆ. ಮತ್ತೆ ಆವಾಗ ಅದು ಕ್ರಾಸ್ ಆಗುತ್ತೆ. ಮತ್ತೆ 5 ತಿಂಗಳಲ್ಲಿ ಅದು ಮರಿ ಹಾಕುತ್ತೆ. 5 ತಿಂಗಳು ತಗೊಳುತ್ತೆ ಅದು ಮರಿ ಆಗುವಂತದಕ್ಕೆ. ಹಾಗಾಗಿ ಇದು ಒಂಥರ ಬ್ರಾಯ್ಲರ್ ಅಂತ ಏನ್ ನಾವು ಬ್ರಾಯ್ಲರ್ ಕೋಳಿ ಅಥವಾ ಫಾಸ್ಟ್ ಮಲ್ಟಿಪ್ಲಿಕೇಶನ್ ಅಂತೀವಿ. ಹಾಗಾಗಿ ನಾವು 2 ವರ್ಷದಲ್ಲಿ ಇದು 3 ಮರಿ ತಗೊಳೋ ಒಂದು ಇದು ಸಾಧ್ಯತೆನೂ ಇದೆ. ಅಂದ್ರೆ ಆ ತರ ನಾವು ಬ್ರೀಡಿಂಗ್ ಪ್ಲಾನಿಂಗು ಇದು ಎಲ್ಲ ಮಾಡ್ಕೋಬೇಕು. ಆರೋಗ್ಯದಾಯಕವಾಗಿರ್ಬೇಕು, ಒಳ್ಳೆ ಮೇವು ಕೊಡಬೇಕು. ಮೇವು, ನೀರು, ಆಹಾರ ಇದು ಕೊಟ್ಟಿದ್ದೇ ಆದ್ರೆ ಇದು ರೈತರ ಮಹಿಳೆಗೆ ಯಾನು ಜಮೀನೇ ಇಲ್ದವರು ಕೂಡ ಇದು ಒಂದು ವರದಾನ. ಈಗ ವರದಾನ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕೆ ಅಂತಂದ್ರೆ ಮಾಂಸ ಅಂತಂದ್ರೆ ಕುರಿಗೆ ನಾವು ಲೆಕ್ಕ ಹಾಕೊಂಡಾಗ ಮೇಕೆದು ತುಂಬಾ ಬೇಡಿಕೆ ಇರುವಂತದ್ದು. ಅದ್ರ ಜೊತೆಗೆ ನನಗೂ ಅನ್ಸೋದೇನು ಅಂತಂದ್ರೆ ಹಾಲು ಕೂಡ ತುಂಬಾ ಬೇಡಿಕೆ ಇರುವಂತದ್ದು. ಇದರಿಂದ ಹೇಗೆ ದುಡಿಬಹುದು ಅಂತೀರಾ? ಹೌದು, ಖಂಡಿತ ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಏನಪ್ಪಾ ಅಂತಂದ್ರೆ ಈ ಮೇಕೆ ಕುರಿ ಮಾಂಸ, ಈಗ ಮೇಕೆ ಮಾಂಸನ ನಾವು ಚವನ್ ಅಂತೀವಿ, ಕುರಿ ಮಾಂಸನ ಮಟನ್ ಅಂತೀವಿ. ಈಗ ನಾವು ನಮ್ಮ ತಮಿಳ್ನಾಡು ಒಳಕ್ಕೆ ಹೋಗ್ತಿದ್ದಂಗೆನೆ ಆಡು ಅಂದ್ರೆ ಮೇಕೆ, ಅಲ್ಲೇ ತಮಿಳಲ್ಲೂ ಆಡು ಅಂದ್ರೆ ಮೇಕೆನೆ. ಆಡಿನ ಮಾಂಸಕ್ಕೆ ಹೆಚ್ಚು ಡಿಮ್ಯಾಂಡ್. ಕರ್ನಾಟಕ ಒಳಕ್ ಬರ್ತಿದ್ದಂಗೆನೆ ಕುರಿ ಮಾಂಸಕ್ಕೆ ಹೆಚ್ಚು ಡಿಮ್ಯಾಂಡ್. ಸೊ ನಮ್ಮ ಈ ರೈತರು ಮತ್ತೆ ಈ ವರ್ತಕರು ಏನ್ ಮಾಡ್ತಾರೆ, ಸೀಸನ್ ಅಲ್ಲಿ ಹಬ್ಬದ ಸೀಸನ್ಗಳು ಬಂದಾಗ ತಮಿಳ್ನಾಡಲ್ಲಿರೋ ಹಬ್ಬ ಬಂದಾಗ ಇಲ್ಲಿಂದ ಮೇಕೆ ಹೊಡ್ಕೊಂಡು ಹೋಗ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಹಬ್ಬಗಳು ಬಂದಾಗ ಆ ಕಡೆಯಿಂದ ಕುರಿ ಹೊಡ್ಕೊಂಡ್ ಬರ್ತಾರೆ. ಪಾಪ ಅದಕ್ಕೇನ್ ಬಾರ್ಡರ್ ಇಲ್ಲ, ಅದು ಬಾರ್ಡರ್ಲೆಸ್. ಹಾಗಾಗಿ ಇದು ಬಹಳ ಒಂದು ಏನೋ ಕುತೂಹಲಕಾರಿ ಮಾರುಕಟ್ಟೆ. ಅಥವಾ ಹಾಗಿದ್ರೆ ಹಾಲು ವಿಷಯ ಅದು ಒಂದಾಯ್ತು. ಎರಡನೇದು, ಈಗ
ನಮ್ಮ ದೇಶದಲ್ಲಿ ಈಗ ನಾವು ನಂಬರ್ 1 ಇನ್ ದಿ ವರ್ಲ್ಡ್, ಹಾಲಿನ ಉತ್ಪಾದನೆಯಲ್ಲಿ ನಂಬರ್ 1 ಇಡೀ ಪ್ರಪಂಚದಲ್ಲಿ. ನಮ್ಮ ಅದರಲ್ಲೂ ಅಮೂಲು ಮತ್ತೆ ಈ ಆನಂದ್ ಗುಜರಾತ್ ಮತ್ತೆ ನಮ್ಮದೇ ತಗೊಳ್ಳಿ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆ, ನಂದಿನಿ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ನಾವು ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆಮೇಲೆ ಹೆಚ್ಚು ಹಾಲು ಕೂಡ ಸೇವಿಸ್ತೀವಿ ನಾವು, ಮೇಕೆ. ಆದರೆ ಈಗಲೂ ಕೂಡ 15-20% ಜನಗಳಿಗೆ ಗುಡ್ಡಗಾಡು ಪ್ರದೇಶ, ಕಾಡು ಪ್ರದೇಶ ಮತ್ತೆ ಹಳ್ಳಿಗಳಿರೋ ಕಡೆ ಹಾಲು ಸಿಗೋದೇ ಇಲ್ಲ. ಅವರಿಗೆ ಮೇಕೆ ಹಾಲೇ ಹಾಲು ಅನಿವಾರ್ಯ. ಆಮೇಲೆ ಹಾಗೆ ಹೇಳ್ಬೇಕು ಅಂತಂದ್ರೆ ಅವರೇ ಹೆಚ್ಚು ಹಾಲನ್ನ ಬಳಸುವಂತದ್ದು ಕುಡಿಯಕ್ಕೆ ಸಿಗ್ತಾ ಇರೋದು. ಯಾಕೆ ಅಂತಂದ್ರೆ ಮೇಕೆ ಹಾಲು ನ್ಯಾಚುರಲಿ ಹೋಮೋಜಿನೈಸ್ಡ್, ಅಂದ್ರೆ ಅದರ ಕೊಬ್ಬಿನ ಕಣಗಳು ಎಲ್ಲ ಒಂದೇ ರೀತಿಯಾಗಿರುತ್ತೆ. ನಾವು ಬೇರೆ ಹಸುವಿನ ಹಾಲಿದಾದ್ರೆ ನಾವು ಹೋಮೋಜಿನೈಸೇಷನ್ ಅಥವಾ ಒಂದು ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನ ಒಂದೇ ತರ ಬ್ರೇಕ್ ಡೌನ್ ಮಾಡ್ತೀವಿ. ಆದ್ರೆ ಮೇಕೆ ಹಾಲು ಒಂದೇ ಸಮ ಇರುತ್ತೆ ಕಣಗಳು. ಆಮೇಲೆ ಇದಕ್ಕೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇಲ್ಲ. ಅಂದ್ರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ನಮಗೆ ಹಾಲು ತಗೊಂಡಾಗ ಅದು ದಕ್ಕಲ್ಲ ಅಥವಾ ಜೀರ್ಣ ಆಗಲ್ಲ, ಹಾಗೆ ವಾಂತಿ ಆಗುತ್ತೆ. ಕೆಲವರಿಗೆ ವಾಂತಿ ಆಗೋವರೆಗೂ ಹೋಗುತ್ತೆ. ನೀವು ಗೊತ್ತಿರ್ಬೋದು, ಕೆಲವು ಮಕ್ಕಳಿಗೆ ಹಾಲು ಕುಡಿದ್ರೆ ವಾಂತಿ ಆಗುತ್ತೆ. ಅಂತ ಟೈಮಲ್ಲಿ ನಾವು ಅಂತ ಮಕ್ಕಳಿಗೆ ಈ ಕತ್ತೆ ಹಾಲು ಅತಿ ಶ್ರೇಷ್ಠ. ಆದರೆ ಕತ್ತೆ ಹಾಲು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗದೇ ಇರೋದ್ರಿಂದ ಮೇಕೆ ಹಾಲು ಕೊಡ್ತಾ ಇದ್ದೀವಿ. ಆಮೇಲೆ ಮೇಕೆ ಹಾಲನ್ನ ಕುಡಿದಂತ ಮನುಷ್ಯರು ಅಥವಾ ಮಕ್ಕಳು ಬಹಳ ಸದೃಢವಾಗಿರ್ತಾರೆ. ಆಮೇಲೆ ಇದರಲ್ಲಿ ಈ ಎಲ್ಲ ಅಂಶಗಳು ಎಲ್ಲ ಎಲೆಗಳು ಎಲ್ಲ ಇದನ್ನ ತಿನ್ನೋದ್ರಿಂದ ಇದರಲ್ಲಿ ಒಂಥರ ಔಷಧೀಯ ಗುಣ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಆಮೇಲೆ ಇದರಲ್ಲಿ ನಮ್ಮ ಊರಿನಲ್ಲೇನೆ ಯಾವಾಗ ನಾವು ನೆಂಟರು ಬಂದಾಗ ಟೀ ಮಾಡಿದಾಗ ಹೋಗೋದು, ಹಾಲು ಕರ್ಕೊಳೋದು, ಬರೋದು. ಅಂದ್ರೆ ಇದು ಎನಿ ಟೈಮ್ ಮಿಲ್ಕಿಂಗ್. ನಾವು ಹಸುಗಳಲ್ಲಿ ಎಮ್ಮೆಲಿ 2 ಸರಿ ಸ್ವರ ಬಿಡುತ್ತೆ, ಬೆಳಿಗ್ಗೆ ಸಾಯಂಕಾಲ. ಇದು ಹಾಗಲ್ಲ, ಯಾವಾಗ ನೀವು ಕೆಚ್ಚಲೆ ಕೈ ಹಾಕಿದ್ರು ಹಾಲು ಬರುತ್ತೆ. ಸೊ ATM ಅಲ್ವಾ, ಎನಿ ಟೈಮ್ ಮಿಲ್ಕಿಂಗ್. ಆಮೇಲೆ ಇದರಿಂದ ಬಂದಂತ ಹಾಲನ್ನ ಮೊಸರು ಮಾಡ್ತಾರೆ. ಬಹಳ ಜನಕ್ಕೆ ಒಂದು ಇದು ಆಶ್ಚರ್ಯ ಆಗುತ್ತೆ. ಆದರೆ ಇದರಲ್ಲಿ ಮೊಸರು ಮಾಡ್ತಾರೆ. ಇದರಲ್ಲಿ 3 ದಿನ 4 ದಿನ ಇಟ್ಟು ಮೊಸರು ತಿಂದ್ರೆ, ನಾನು ತಿಂದಿದ್ದೀನಿ, ಬಹಳ ಚೆನ್ನಾಗಿರುತ್ತೆ. ರುಚಿ ಮತ್ತೆ ಹೆಲ್ತ್, ಪ್ರೋಬಯೋಟಿಕ್ಸ್ ಅಂತ ಏನ್ ಹೇಳ್ತೀವಿ, ಮೊಸರಲ್ಲಿ ಇರುವಂತ ಪ್ರೋಬಯೋಟಿಕ್ಸ್. ಅಲ್ಲೇ ಇದರಲ್ಲಿ ಚೀಸ್ ಅಂತ ಮಾಡ್ತಾರೆ. ಅಂದ್ರೆ ನಾವು ಏನು ಈ ಹಸುವಿನ ಹಾಲಿನಲ್ಲಿ ನಾವು ಚೀಸ್ ತೆಗಿತೀವಲ್ಲ ಅಥವಾ ಇದನ್ನ ಆ ತರ ಮಾಡೋದಕ್ಕೆ ತುಂಬಾ ಉತ್ಕೃಷ್ಟವಾದ ಹಾಲು ಮೇಕೆ ಹಾಲು. ಆಮೇಲೆ ಮೇಕೆ ಹಾಲು ನಮಗೆ ಈಗ ಉದಾಹರಣೆಗೆ 150 200 ರೂಪಾಯಿ ಇದೆ. ಆದ್ರೆ ಮೇಕೆ ಹಾಲಿನಿಂದ ಮಾಡಿದಂತ ಏನು ಪನ್ನೀರ್ ಅಂತೀವಲ್ಲ ಅದನ್ನ ಅಥವಾ ಚೀಸ್ ಅಂತೀವಲ್ಲ ಅದು 3,000 to 4,000 ರೂಪಾಯಿ ಕೆಜಿ ಇದೆ. ಆಮೇಲೆ ಯಾವುದೇ ಯುರೋಪ್ ದೇಶಗಳಲ್ಲಿ ಪನ್ನೀರ್ ಇಲ್ದಲೆ ಅಥವಾ ಈ ಚೀಸ್ ಮೇಕೆ ಹಾಲಿನ ಇದು ಚೀಸ್ ಪನ್ನೀರ್ ಇಲ್ದಲೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್ ಯಾವುದಕ್ಕೂ ಕುತ್ಕೊಳಲ್ಲ. ಅದು ಬೇಕೇ ಬೇಕು, ಅನಿವಾರ್ಯ, ಬೇಕೇ ಬೇಕು. ಹಾಗಿದ್ರೆ ಅದ್ರ ಬೆಲೆ ಎಷ್ಟಿದೆ ಅಂತ? ಇದು ಹಾಲಿನ ಬೆಲೆ ಈಗ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ತಗೊಳ್ಳೋಣ. ಬೆಂಗಳೂರಿನಲ್ಲಿ ರೈತ ಬೆಳೆದಾಗ, ರೈತ ಕೊಟ್ಟಾಗ 60 ರೂಪಾಯಿ 70 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಬೆಂಗಳೂರಿಗೆ ತಲುಪಿದಾಗ 100, 120, 150, 200 ರೂಪಾಯಿವರೆಗೂ ಇದೆ. ಯಾಕೆಂದ್ರೆ ಅದು ಮಾರುಕಟ್ಟೆ, ಯಾವ ವಿಧಾನದಲ್ಲಿ ಮಾರುಕಟ್ಟೆ ಮಾಡ್ತೀರಾ, ಆಮೇಲೆ ನಮ್ಮ ಈ ಗ್ರಾಹಕರು ಯಾರು ನೋಡಿ. ಈಗ ರೈತರ ಹತ್ರ 60 ರೂಪಾಯಿ ಇರುತ್ತೆ, ಬೆಂಗಳೂರಿಗೆ ಬಂದೆ 120 ರೂಪಾಯಿ ಆಗುತ್ತೆ. ಅದು ಸಾಧಾರಣವಾಗಿ 2 ಪಟ್ಟಾಗತ್ತೆ. ಆಮೇಲೆ ಅದೇ ಹಾಲನ್ನು ನಾವು ತಗೊಂಡೋಗಿ ಈ IT, BT, ವೈಟ್ ಫೀಲ್ಡ್ ಅಥವಾ ಕೋರಮಂಗ್ಲ ಅಥವಾ ಇಂಥವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಅದನ್ನ ಪ್ಯಾಕೆಟ್ಗಳಲ್ಲಿ ಮಾಡಿ ಕೊಟ್ಟಿದ್ದೇ ಆದ್ರೆ 200-300 ರೂಪಾಯಿಗೂ ಮಾರ್ಬೋದು. ಬಾಂಬೆನಲ್ಲಿ ಕೂಡ ಇದಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ. ಉತ್ತರ ಕರ್ನಾಟಕದ ಹಾಲೆಲ್ಲ ಬಾಂಬೆಗೆ ಹೋಗುತ್ತೆ, ಮುಂಬೈ, ಆಮೇಲೆ ಪುನಾ, ಈ ಕಡೆಗೆಲ್ಲ ನಮ್ಮ ಹಾಲು. ಹಾಗಾಗಿ ಹಾಲು ಅತಿ ಉತ್ತಮವಾದ ಆಹಾರ. ಓಕೆ, ಹಾಗಿದ್ರೆ ಈಗ ನಾನು ಕೇಳೋದೇನು ಅಂತಂದ್ರೆ, ಈಗ ನೋಡಿ ಮಹಾತ್ಮ ಗಾಂಧಿಯವರು ಕೂಡ ತುಂಬಾ ಇಷ್ಟಪಡ್ತಾರೆ ಸರಿಯಾದ. ಹಾಗಿದ್ರೆ ಇಷ್ಟೆಲ್ಲ ಇದಕ್ಕೆ ಮಹತ್ವ ಇದೆ ಅಂತ ಹೇಳ್ತಾ ಇದ್ದೀರಾ. ಯಾವ ನಮ್ಮ ಭಾರತದ ಹಾಲು ಎಷ್ಟು, ಒಂದು ಮೇಕೆ
ಹಾಲು ಕೊಡುತ್ತೆ ಅನ್ನೋದನ್ನ ಹೇಳೋದಾದ್ರೆ ಒಂದು. ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಹೆಚ್ಚು ನಮಗೆ ಹಾಲನ್ನು ಕೊಡುವಂತ ತಳಿ ಯಾವುದು ಅಂತ ಅನ್ನೋದು. ಬಹಳ ನೀವು ಗಾಂಧೀಜಿಗೆ ಹೋಲಿಸಿದ್ದೆ. ಈಗ ನನಗೂ ಈಗ ಅದ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಗಾಂಧೀಜಿಗೆ ಹಸಿ ಮೇಕೆ ಹಾಲು, ಹಸಿ ಕಡಲೆಕಾಯಿ ಅವರ ಬೆಳಗಿನ ಉಪಹಾರ, ಮಧ್ಯಾಹ್ನದ್ದು ಎಲ್ಲ ಇರ್ತಾ ಇತ್ತು. ಸೊ ಅವರನ್ನು ಯಾವುದೇ ಜೈಲಿಗೆ ಅರೆಸ್ಟ್ ಮಾಡೋ ಹಿಂದಿನ ದಿವಸನೇ ಒಂದು ಮೇಕೆ ಬರೋದು. ಮೇಕೆ ಬಂತು ಅಂದ್ರೆ ಗಾಂಧೀಜಿ ಬರ್ತಾರೆ ಅಂತ ಅರ್ಥ, ಅಡ್ವಾನ್ಸ್ ಆಗಿ, ಅಂದ್ರೆ ಪೈಲಟ್ ಇದ್ದಂಗೆ. ಈ ಒಂದು ಇದರಲ್ಲಿ ಅವರು ಮೇಕೆ ಹಾಲಿನ ಬಗ್ಗೆ ತುಂಬಾ ಮಹತ್ವ ತಿಳೋರು. ಅವರು ಅದನ್ನ ಸಾಕ್ತಾ ಇದ್ರು ಮತ್ತು ಅದನ್ನ ಸೇವಿಸ್ತಾ ಇದ್ರು. ಮತ್ತೆ ಅವರು ಟ್ರೈನಿಂಗ್ ಕೂಡ ಮಾಡಿದ್ರು. ಬೆಂಗಳೂರು, ಇದೇ ನಮ್ಮ ಬೆಂಗಳೂರು NDRI ಅಂತ ಏನ್ ಹೇಳ್ತೀವಿ, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದು ಮುಂಚೆ ಇಂಪೀರಿಯಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಇಲ್ಲಿ ಜಿಲ್ ಅಂತ ಹಸು ಮತ್ತೆ ಈ ಮೇಕೆ ಹಾಲಿನ ಬಗ್ಗೆ ತರಬೇತಿ ಅವರೇ ತಗೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಬಹಳ ಮಹತ್ವ ಇದೆ. ಆಮೇಲೆ ಇದು ಆಯುರ್ವೇದದಲ್ಲಿ ಇದಕ್ಕೆ ಪೂರಕವಾಗಿ ಯಾವುದೇ ಆಯುರ್ವೇದದ ಔಷಧಿ ಕೊಡೋದು ಮೇಕೆ ಹಾಲಿನಲ್ಲಿ. ಇದು ಉಲ್ಲೇಖ ಇದೆ. ಯಾವುದೇ ನೀವು ಇದು ತಗೊಂಡ್ರು ಉಲ್ಲೇಖ ಇದೆ. ಆಮೇಲೆ ಈಗ ನಮ್ಮ ಏನು ಈ ಆಯುರ್ವೇದಿಕ್ ಔಷಧಿಗಳು ಹಿಂದಿನ ಇವು ಬರ್ತವೆ, ಅವರೆಲ್ಲ ಈ ಹಾಲನ್ನು ಉಪಯೋಗಿಸ್ತಾರೆ. ಆಮೇಲೆ ಮೇಕೆ ಹಾಲಿಗೆ ಯಾವುದೇ ಏನು ಈ ರೆಸಿಡ್ಯೂ ಎಫೆಕ್ಟ್ ಅಂತೀವ, ರೆಸಿಡ್ಯೂ ಅಥವಾ DDT, ಇದು ಯಾವುದೇ ಇದು ಅಂದ್ರೆ ಔಷಧಿ ಯಾವುದೇ ಇದು ಇರೋದಿಲ್ಲ. ಆಮೇಲೆ ಇದಕ್ಕೆ ಯಾವುದೇ ಹಾರ್ಮೋನ್ ಉಪಯೋಗಿಸೋದಿಲ್ಲ. ಬಹಳ ಜನಕ್ಕೊಂದು ಭಯ ಇದೆ. ಈ ಕೋಳಿ, ಕೆಲವರು ಈಗ ನಾಟಿ ಕೋಳಿ, ಮಾಂಸದ ಕೋಳಿ ತಿಂದಾಗ ಅಥವಾ ಬೇಕು ಅಂದಾಗ ನಾಟಿ ಕೋಳಿಗೆ ಹೋಗ್ತಾರೆ. ಅಡ್ಡ ಪರಿಣಾಮಗಳು ಯಾವುದೇ ಒಂದು ಇದು ಕೀಟನಾಶಕ ಇರೋದಿಲ್ಲ ಅಂತ ಒಂದು ಇದರಲ್ಲಿ ಇರ್ತಾರೆ. ಹಾಗಾಗಿ ಇದು ಅತಿ ಉತ್ತಮವಾದ ಇದು ತಳಿಗಳ ಬಗ್ಗೆ ಹೇಳೋದು ಹೆಚ್ಚು. ಸೊ ಇದರಲ್ಲಿ ಈ ತರ ಒಂದು ಇದಿರೋದ್ರಿಂದ ಈಗಲೂ ಕೂಡ ನಮ್ಮ ದೇಶದಲ್ಲಿ 15-20% ಸುಮಾರು ಜನಗಳಿಗೆ ಹಸುವಿನ ಎಮ್ಮೆಯ ಹಾಲು ಸಿಗುವುದೇ ಇಲ್ಲ. ಅದಕ್ಕೂ ಮೇಕೆ ಹಾಲು, ಆಮೇಲೆ ಕತ್ತೆ ಹಾಲು, ಆಮೇಲೆ ಈ ನಮ್ಮಲ್ಲಿ ಯಾಕ್ ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಹಿಮಾಲಯ, ಉತ್ತರ ಹಿಮಾಲಯ ಅಂತ ಕಡೆ ಯಾಕ್ ಅಂತ, ಅದರಿಂದ ಹಾಲು ತಗೊಂತಾರೆ. ಆಮೇಲೆ ನಮ್ಮ ರಾಜಸ್ಥಾನಕ್ಕೆ ಹೋದ್ರೆ ಒಂಟೆಯಿಂದ ತೆಗೆದಂತ ಹಾಲು, ಅದರಿಂದ ಮಾಡಿದಂಥ ಮೊಸರು, ಅದರಿಂದ ಮಾಡಿದಂಥ ಬೆಣ್ಣೆ ಕೂಡ ಉಪಯೋಗಿಸ್ತಾರೆ. ಅಂದ್ರೆ ಹಾಲು ಒಂದು ಉತ್ತಮವಾದ ಪ್ರೋಟೀನ್, ಸಸಾರಜನಕ. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಇದ್ರಲ್ಲಿ ಸಿಗ್ತಾ ಇದೆ. ಈ ತಳಿಕ್ ಬರೋ ವಿಷಯದ ಹೇಳೋದಾದ್ರೆ, ನಮ್ಮ ತಳಿ ವಿಷಯಕ್ಕೆ ಬರೋದಾದ್ರೆ, ನಮ್ಮಲ್ಲಿ ಭಾರತ ದೇಶದಲ್ಲಿ ಸುಮಾರು 40-42 ಜಾತಿ ಮೇಕೆ ಇದ್ದಾವೆ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ. ಆದರೆ ಅದರಲ್ಲಿ ಹೆಚ್ಚು ಹಾಲಿನ ತಳಿಗಳು ಇಲ್ಲ. ಹಾಲಿನ ತಳಿಗಳು ಕೆಲವೇ ಮಾತ್ರ. ಅಂದ್ರೆ ಮಲಬಾರಿ, ಅಂದ್ರೆ ಈಗ ನಮ್ಮ ಕೇರಳದಲ್ಲಿ ಮಲಬಾರ್ ಹಿಲ್ಸ್ ಅಂತ ಏನ್ ಹೇಳ್ತೀವಿ, ಅಲ್ಲಿರೋದು ಒಂದು ತಳಿ ಮಲಬಾರಿ. ಅದು 2-3 ಲೀಟರ್ವರೆಗೂ ಹಾಲು ಕೊಡುತ್ತೆ. ಮತ್ತೆ ಮುಂದಕ್ಕೆ ಹೋದ್ರೆ ನಾವು ಮೇಲ್ಗಡೆ ಹಂಗ್ ನೋಡಿದ್ರೆ ಕರ್ನಾಟಕದ ಯಾವುದೇ ಮೇಕೆ ಜಾತಿ ಇಲ್ಲ. ಕುರಿ ಇದಾವೆ, ಡೆಕ್ಕಣಿ ಇದಾವೆ, ಹಾಸನ್ ಕುರಿ, ಕೆಂಗೂರಿ ಇದೆ. ಹಾಲಿನ ಇದಕ್ಕೆ ಬರೋದಾದ್ರೆ ರಾಜಸ್ಥಾನಕ್ಕೆ ಹೋದ್ರೆ ಅಲ್ಲಿ ಜಮುನಾಪಾರಿ, ಇದು ಉತ್ತರಕ್ಕೆ ಹೋದ್ರೆ ಜಮುನಾಪಾರಿ, ಅಂದ್ರೆ ಜಮುನಾ ನದಿಯ ತೀರದಲ್ಲಿರೋದು ಜಮುನಾ ಪ್ಯಾರಿ. ಆಮೇಲೆ ಬಾರ್ಬಾರಿ ಅಂತಿದೆ, ಆಮೇಲೆ ಶಿರೋಹಿ ಇದೆ. ಇವೆಲ್ಲ ಹಾಲಿನ ತಳಿಗಳು. ಇದು ನಮ್ಮ ದೇಶದ ತಳಿಗಳು. ಇದಲ್ಲದೆ ವಿದೇಶ ಅದರಲ್ಲಿ ಜಾಸ್ತಿ ಯಾವ್ದು ಕೊಡುವಂತ, ಅದರಲ್ಲಿ ಜಾಸ್ತಿ ಹಾಲು ಕೊಡೋದು ಜಮುನಾಪಾರಿ ಮತ್ತೆ ಸಿರೋಹಿ. ಆಮೇಲೆ ಜಕರಾನ ಅಂತ ಒಂದಿದೆ ಅದು. ಆಮೇಲೆ ಸುರ್ತಿ ಅಂತ ಕೇಳಿರ್ಬೇಕು ನೀವು. ಎಮ್ಮೆನಲ್ಲಿ ಕೂಡ ಒಂದು ವೆರೈಟಿ ಸುರ್ತಿ ಅಂತೀವಿ. ಅದೇ ತರ ಮೇಕೆನಲ್ಲೂ ಸುರ್ತಿ ಇದೆ. ಅದು ಹೆಚ್ಚು ಹಾಲು ಕೊಡ್ತಾರೆ. ಅಂದ್ರೆ 2-2.5-3 ಮ್ಯಾಕ್ಸಿಮಮ್. 2-2 ಲೀಟರ್ ಕೊಡುತ್ತೆ. ಲೀಟರ್ ಒಂದು ದಿವಸಕ್ಕೆ ಇಷ್ಟು ಹಾಲು ಕೊಡುತ್ತೆ. ಆಮೇಲೆ ನಾವು ಯಾವಾಗ್ಲೂ ಹಾಲಿನ ತಳಿ ಇದ್ಬೇಕು. ನಾವು ಹಾಲನ್ನು ಕರಿತಾ ಇದ್ದು ಅದಕ್ಕೆ ಸರಿಯಾದ ಮೇವು ಹಾಕಿದ್ರೆ ಅದು ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಜಾಸ್ತಿ ನಾವು ಯಾವಾಗಲೂ. ಆಮೇಲೆ ಅದರಲ್ಲಿ ನಾವು ಮನೆ ಹತ್ರನೇ ಇಟ್ಕೊಂಡಂತವು ಹೆಚ್ಚು ಹಾಲು ಕೊಡ್ತವೆ. ಇದು ಹೊರಗಡೆ ಹೋಗಿ ಸುತ್ತಕೊಂಡು ಬಂತವು ಕಮ್ಮಿ ಹಾಲು ಕೊಡ್ತವೆ. ನಮ್ಮ ಕರ್ನಾಟಕದಲ್ಲಿ ಯಾವ್ದು ಜಾಸ್ತಿ? ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೇಕೆ ಜಾತಿ ಅಂದ್ರೆ ಇದು ನಾವು ಏನು ರಿಜಿಸ್ಟರ್ಡ್ ಅಥವಾ ತಳಿ ಕರ್ನಾಟಕದಲ್ಲಿ ಯಾವುದೇ ತಳಿ ಇಲ್ಲ, 0. ನಾವೆಲ್ಲ ಬೇರೆ ತಳಿಗಳು ಸಾಕ್ತಾ ಇದ್ದೀವಿ. ಹಾಗಿದ್ರೆ ವಿದೇಶದಿಂದ ತಾವು ಹೇಳ್ತಾ ಇದ್ರಿ ನೋಡಿ. ಈಗ ನಮ್ಮಲ್ಲಿ ಯಾಕೆ ಮೇಕೆ ಸಾಕ್ತಾ ಇದ್ದು ಅಂತ ತಾವು ಹೇಳ್ದಂಗೆ ಆಗ್ಲೇ, ಆಹಾರ ಭದ್ರತೆ, ಪ್ರೋಟೀನ್ ಅಂದ್ರೆ ಸಸಾರಜನಕ ಭದ್ರತೆ, ಮಾಂಸಕ್ಕಾಗಿ, ಮತ್ತೆ ಗೊಬ್ಬರಕ್ಕಾಗಿ. ಆಮೇಲೆ ಇದು ಆರ್ಥಿಕ ಅಂದರೆ ಫುಡ್ ಸೆಕ್ಯೂರಿಟಿ ಆಯಿತು, ನ್ಯೂಟ್ರಿಷನ್ ಸೆಕ್ಯೂರಿಟಿ ಆಯಿತು, ಆಮೇಲೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ಆರ್ಥಿಕ ಸುಭದ್ರತೆಗೆ ಈ ಮೇಕೆ ಸಾಕಣೆ ನಡೀತಾನೇ ಬಂದಿದೆ. ಈಗಲೂ ಕೂಡ ಹಳ್ಳಿನಲ್ಲಿ, ನಾನು ಆಗಲೇ ಒಂದು ಹೇಳಿದೆ,
ಮೇಕೆ ಸಾಕಿ ಮಕ್ಕಳನ್ನು ಓದಿಸಿದ್ದಾರೆ, ಮದುವೆ ಮಾಡಿದ್ದಾರೆ, ಆಮೇಲೆ ಬಾಣಂತನಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸಾಕ್ಬಿಡ್ತಾರೆ. ಇದು ಬಾಣಂತನಕ್ಕೆ, ಆಮೇಲೆ ಕಷ್ಟ ಸುಖ ತಳಿಗೆ ಸಂಬಂಧಪಟ್ಟ ತಳಿಗೆ ಬಂದಂಗೆ. ಈಗ ಇದು ಇನ್ನು ನಮ್ಮ ನಾಟಿ ತಳಿ 42 ತಳಿ, ಅದರಲ್ಲಿ ಇಷ್ಟು ತಳಿಗಳಲ್ಲಿ ಒಂದು 7-8 ಜಾತಿ ನಮಗೆ ಹಾಲು ಕೊಡುವಂಥ ತಳಿ ಇದ್ದಾವೆ. ಇದಲ್ಲದೆ ವಿದೇಶಿ ತಳಿಗಳು ನಮ್ಮಲ್ಲಿ ಸಾಕಷ್ಟಿದ್ದಾವೆ. ಯಾಕೆ ಅಂತಂದ್ರೆ ನೋಡಿ, ಈಗ ಉದಾಹರಣೆಗೆ ಚೈನಾ ದೇಶದ ಮತ್ತೆ ಮಂಗೋಲಿಯಾ ದೇಶದ ರೇಸ್ ಅಂದ್ರೆ ಎಂಟೈರ್ ರೇಸು ಹಸುವಿನ ಹಾಲಿಗೆ ಅಲರ್ಜಿ. ಅವ್ರು ಯಾರಿಗೂ ಪಚನ ಕ್ರಿಯೆ ಆಗೋದಿಲ್ಲ. ಅವ್ರೇನ್ ಮಾಡಿದ್ರು, 100 ವರ್ಷದಿಂದನೇ ಮೇಕೆನ ಫ್ರಾನ್ಸ್ನಿಂದ ತಂದು, ಅಂದ್ರೆ ಸ್ಯಾನೆನ್ ಅಂತ ಒಂದು ತಳಿ, ಅದನ್ನ ತಂದು ಮೇಕೆ ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನಗೂ ಒಂದು ಅವಕಾಶ, ಒಂದು 2-3 ಮೇಕೆನಲ್ಲಿ ಭ್ರೂಣ ವರ್ಗಾವಣೆ ಮಾಡೋವಂಥ ಒಂದು ಇದು ಬಂದಾಗ ಅಲ್ಲಿ ಒಂದು ಫಾರಮ್ಗೆ ಇದು ಮೇಕೆ ಇದಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸುಮಾರು 20,000 ಮೇಕೆ ಅಷ್ಟೇ ಇದ್ದಿದ್ದು. 20,000 ಮೇಕೆ ಹೆಂಗಪ್ಪ ಅಂದರೆ ನಾನು ಎಲ್ಲೂ ನೋಡಿಲ್ಲ ಅಷ್ಟು ದೊಡ್ಡ ಮೇಕೆ ಇದು. ಆದರೆ ಅದು ಒಂದು ಇಂಡಸ್ಟ್ರಿ ಅಥವಾ ಒಂದು ಉದ್ದಿಮೆ ಥರ ನಡೆಸ್ತಾ ಇದ್ದಾರೆ. ಸುಮಾರು 40 ಬೇರೆ ಬೇರೆ ಮೌಲ್ಯವರ್ಧನೆ ಮಾಡ್ತಾರೆ. ಆಮೇಲೆ ಈ ತಳಿಗಳಿಗೆ ಬಂದಿದ್ದಕ್ಕೆ ಒಂದು ಸ್ಯಾನನ್, ಅದು ಫ್ರಾನ್ಸ್ ದೇಶದ್ದು. ಆಮೇಲೆ ನಮ್ಮಲ್ಲಿ ಈ ಸೈಪ್ರಸ್ ಶ್ಯಾಮಿ ಮೇಕೆ ಅಂತಿದೆ, ಸೈಪ್ರಸ್ ದೇಶದ್ದು. ಅದು ಉತ್ತರ ನಮ್ಮ ಮೆಡಿಟರೇನಿಯನ್ ಇದರಿಂದ ಅಥವಾ ದುಬೈಯಿಂದ ಸುಮಾರು 2 ಅವರ್ ಅದು ಸುಮಾರು ಅಲ್ಲಿ ಒಂದು ವೈಎನ್ ಆಂಟೋನಿಯಡ್ಸ್ ಅಂತ ಕಂಪನಿ ಇದು ಮೇಕೆ ಫಾರಮ್ 3 ತಲೆಮಾರಿಂದ ಅದನ್ನ ಉಳಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ. ಅದು ನಾನು ಮತ್ತೆ ನಮ್ಮ ಹಿಂದಿನ ಕೃಷಿ ಮಂತ್ರಿ, ದಿವಂಗತರಾದ ಕೃಷಿ ಮಂತ್ರಿಗಳು ಉಮೇಶ್ ಕತ್ತಿ ಅವರು ಹೋಗಿದ್ವಿ. ಅದರದ್ದು ಸಿಮೆನ್ ಅಥವಾ ವೀರ್ಯ ತರೋದಕ್ಕೆ ನಮ್ಮದೇ ರಾಜ್ಯಕ್ಕೆ. ಅದು ಕಳೆದ ನಮ್ದು ಸ್ವಾತಂತ್ರ್ಯ ಬಂದಾಗಿಂದ ಯಾವತ್ತೂ ಅದನ್ನು ನಾವು ತೊಡಕಾಗಿರ್ಲಿಲ್ಲ. ಅದು ಕತ್ತಿಯವರು ಬಂದು ಅದನ್ನು ನೋಡಿ, ಅದು 4.5 5 ಲೀಟರ್ ಹಾಲು ಕೊಡುತ್ತೆ ಒಂದು ದಿವಸಕ್ಕೆ. ನಮ್ಮೂರು ನಾಟಿ ಹಸುನೇ ಕೊಡೋದಿಲ್ಲ. ಒಂದು ದಿನಕ್ಕೆ ಒಂದು ಮೇಕೆ 4 ನಾವು 2 ದಿವಸ ಹೋಗಿ. ಯಾವ ತಳಿಯೋದು? ಅದು ಸೈಪ್ರಸ್ ಶ್ಯಾಮಿ ಮೇಕೆ. ಈಗ ಅದು ನಮ್ಮಲ್ಲಿ, ನಮ್ಮ ಯಾವುದೇ ದೇಶದಲ್ಲಿ, ಅದರಲ್ಲೂ ನಮ್ಮ ದೇಶದಲ್ಲಿ ಬೇರೆ ದೇಶದಿಂದ ಪ್ರಾಣಿಗಳನ್ನ ಆಯಾತ ಮಾಡೋದಕ್ಕೆ ಅಂದ್ರೆ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಅಥವಾ ಬ್ಯಾನ್. ಯಾಕೆ ಅಂದ್ರೆ ಅದರಿಂದ ರೋಗಗಳು ಬರೋ ಸಾಧ್ಯತೆ ಹೆಚ್ಚು. ಹಾಗಾಗಿ ನಾವು ವೀರ್ಯ ತರಬಹುದು, ಘನೀಕೃತ ವೀರ್ಯ ಅಥವಾ ಭ್ರೂಣ, ಇವೆರಡನ್ನು ತರಬಹುದು. ಆದರೆ ಇದರಲ್ಲಿ ನಾವು ಈ ಮೇಕೆನ ಯಾಕೆ ಸಿಮೆನ್ ಅಂತ ತಂದಿದ್ದು ಅಂದ್ರೆ, ಅದೇ ನಾವು ನಮ್ಮ ದೇಶ ಆಯಾತ ಮಾಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಅತಿ ಉತ್ಕೃಷ್ಟ ಮೇಕೆ ಅದು. ಅದರದ ತಳಿ ಗುಣ ಏನಪ್ಪ ಅಂತಂದ್ರೆ, ಒಂದು 80 ರಿಂದ 90 kg ತೂಕ ಬರುತ್ತೆ, ಅಂದ್ರೆ ಪ್ರೌಢಾವಸ್ಥೆಗೆ ಬರೋದಾಗ. ಆಮೇಲೆ 3 ರಿಂದ 4 ಮರಿ ಹಾಕುತ್ತೆ. ಅದು ಹುಟ್ಟಿದಾಗ್ಲೇನೆ ಮರಿ ಸುಮಾರು 1.5 kg ಇರುತ್ತೆ, 1.5 ರಿಂದ 2.5 kg ಇರುತ್ತೆ. ಆಮೇಲೆ 3-4 ಮರಿ ಹಾಕುತ್ತೆ. ಆಮೇಲೆ ಇದು ನಮ್ಮ ಹವಾಗುಣಕ್ಕೆ ಹೊಂದಿಕೊಳ್ಳೋ ಅಂತ ತಳಿ. ಇದೇ ಸೆಕೆ, ಇದೇ ಬಿಸಿಲು, ಇದೇ ಇದು. ಹಾಗಾಗಿ ನಾವು ಅದನ್ನ ನಮ್ಮ ಕೃಷಿ ಮಂತ್ರಿಗಳು ಬಂದು ಅದನ್ನ ನಾವು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಅದನ್ನ ಕರ್ನಾಟಕಕ್ಕೆ ನಾವು ತಂದಿದ್ದು ಅಂತ ಹೇಳೋದಕ್ಕೆ, ನಾನು ಅದರಲ್ಲಿ ಸೇರಿದ್ದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಂದು. ಎರಡನೇದು, ಅದನ್ನ ತಂದ್ವಿ, ಅದನ್ನ ಈ ಕೃತಕ ವೀರ್ಯ ಗರ್ಭಧಾರಣೆ ಮಾಡೋದಕ್ಕೆ ನಮ್ಮಲ್ಲಿ ನಮ್ಮ ಏನು ಪಶುಸಂಗೋಪನಾ ಇಲಾಖೆ ಇದೆ, ಅಲ್ಲಿ ಇರುವಂತ ಇವ್ರನ್ನ ಅಷ್ಟು ಏನೋ ಒಂದು ಎಕ್ಸ್ಪೀರಿಯನ್ಸು ಅಥವಾ ಒಂದು ಚಾಕಚಕ್ಯತೆ ಇಲ್ಲ. ಹಾಗಾಗಿ ಅದು ನಮ್ಮ ಸೇಲಂ ಬ್ಲ್ಯಾಕ್ ಅಂತ ಏನು ಹೇಳ್ತೀವಿ, ಸೇಲಂ ಇದೆ ನಮ್ಮ ತಮಿಳುನಾಡಿನ ಸೇಲಂ ಬ್ಲ್ಯಾಕ್ ಕ್ರಾಸ್ ಮಾಡಿದ್ವಿ. ಆಮೇಲೆ ನಮ್ಮ ಈ ಉಸ್ಮಾನಾಬಾದಿ ಅಂತ ಉತ್ತರ ಭಾರತ ಅಲ್ಲ, ಮಹಾರಾಷ್ಟ್ರ ಮತ್ತು ಆ ಕಡೆ ಇದೆಲ್ಲ ಉಸ್ಮಾನಾಬಾದ್, ಅದು ಕ್ರಾಸ್ ಮಾಡಿದ್ವಿ. ಮರಿ ಬಂತು, ಚೆನ್ನಾಗಿ ಬಂತು, ಅದ್ರ ಮರಿಗಳು ಇದೆ. ಆದರೆ ಹೆಚ್ಚು ಕಾಲ ಇದು ನಮಗೆ ಕ್ರಾಸ್ ಮಾಡೋಕ್ಕೆ ಇದು ಆಯಾತ ಮಾಡ್ಕೊಳಕ್ ಆಗಿಲ್ಲ. ಆದರೆ ಈ ತಳಿ ನಾವು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೊಂಡು ಬಂದಿದೆ. ಅಂದ್ರೆ ನಾವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡಕ್ ಆಗಿಲ್ಲ. ಇದೆ ಈಗ ಇಲ್ಲೇ ನಮ್ಮೂರಲ್ಲೇ ಇದೆ, ಬೆಂಗಳೂರಲ್ಲೇ ಇದೆ. ನಮ್ಮ ಬೆಂಗಳೂರಲ್ಲೇ ಇದೆ, ಹಾರೋಹಳ್ಳಿ ಇದೆ, ಕನಕಪುರದಲ್ಲಿ ಇದೆ. ಅಂದ್ರೆ ಹೆಂಗ್ ಬಂತು ಅಂತ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಈ ಸೈಪ್ರಸ್ ಶ್ಯಾಮಿ ಮೇಕೆಗೆ ಮಲೇಷ್ಯಾದವರು ಆಯಾತ ಮಾಡ್ಕೋಬಹುದು, ಸಿಂಗಾಪುರ್ನವ್ರು ಮಾಡ್ಕೋಬಹುದು, ನೇಪಾಳವರು ಮಾಡ್ಕೋಬಹುದು. ಅದಕ್ಕೆ ಏನ್ ಮಾಡಿದ್ರು, ಮಲೇಷ್ಯಾದಿಂದ ನೇಪಾಳಕ್ಕೆ ಇದನ್ನ
ತಂದ್ರು ಅಫಿಷಿಯಲ್ ಆಗಿ ಎಲ್ಲ ಇದು. ನೇಪಾಳದಿಂದ ನಮ್ಮ ಭಾರತಕ್ಕೆ ಇದನ್ನ ಲಾರಿ ಬೇರೆ ಮೇಕೆ ಕುರಿ ಬಂದಾಗ ಇವನ್ನು ತಂದ್ರು. ಹಾಗಾಗಿ ಇದು ನಮ್ಮ ದೇಶದ ಒಳಕ್ಕೆ ನುಸುಳಿ ಬಂದಿದೆ. ಸೊ ಆ ಒಂದು ನುಸುಳಿ ಬಂದಿರೋ ಮೇಕೆ, ಹೆಣ್ಣು ಮೇಕೆ ಮತ್ತೆ ಹೋತ ಎರಡೂ ಕೂಡ ಈಗ ನಮ್ಮ ಕನಕಪುರದ ಅಲ್ಲಲ್ಲೇ ಇದೆ. ಅದರಲ್ಲೂ ಒಂದೇ ಫಾರಂ ಅಲ್ಲಿ ಒಂದು 8-10 ಮೇಕೆ ಇದಾವೆ. ಆದ್ರೆ ಇದರ ದರ ಮಾತ್ರ ಸ್ವಲ್ಪ ಜಾಸ್ತಿ. ಇರ್ಬೋದು, ಬರೇ 3 ಲಕ್ಷ ಅಷ್ಟೇನಾ? ಅಂದ್ರೆ ಇದು ಈ ಬರೀ ಮೇಕೆ ಅದನ್ನ ಮಾಂಸಕ್ಕಾಗಿ ಹಾಲಿಗಾಗಿ ಅಲ್ಲ, ಆ ತಳಿ ಅಭಿವೃದ್ಧಿಗೋಸ್ಕರ ಇದನ್ನ ಹೋತ ಅಂದ್ರೆ ಗಂಡು ಮತ್ತೆ ಹೆಣ್ಣು ಎರಡನ್ನು 3 ಲಕ್ಷ ಕೊಟ್ಟು ತಂದಿದ್ದಾರೆ. ಅದೀಗ ಈಗ ಸುಮಾರು 300 ಮೇಕೆವರೆಗೆ ಅದು ವೃದ್ಧಿಗೊಂಡಿದೆ. ಸೊ ಇದು ಅತಿ ಉತ್ತಮವಾದ ಇದು. ಆಮೇಲೆ ಇದಲ್ದಲೆ ನಮಗೆ ಈ ಬೇರೆ ದೇಶದ ತಳಿಗಳು ಅಂದ್ರೆ ಈಗ ಬೋಯರ್ ಅಂತ ಹೇಳಿ, ಮೇಕೆನಲ್ಲಿ ಬೋಯರ್ ಅಂತ, ಅದು ಮಾಂಸಕ್ಕಾಗಿ ಮಾತ್ರ, ಬಟ್ ಹಾಲಿಗಾಗಿ ಇದು ಉತ್ತಮವಾದ ತಳಿ. ಇದು ಇವಾಗ ಆಲ್ರೆಡಿ ಇದೆ, ನಾವು ನೋಡ್ಬೋದು, ಮುಟ್ಟಬಹುದು, ಮತ್ತೆ ಹಾಲು ಕರಿತಾ ಇದ್ದೀವಿ. ಹಾಗಿದ್ರೆ ಈ ತರದೆಲ್ಲ ತಳಿ ಬೇಕು ಅನ್ನೋದಾದ್ರೆ ನಮ್ಮ ರೈತರು ಎಲ್ಲಿ ಹೋಗ್ಬೇಕು, ಹೇಗೆ ತಗೊಳ್ಬೇಕು ಅನ್ನೋದಾದ್ರೆ ಇದು ಸ್ವಲ್ಪ ಎರಡು ಇದರಲ್ಲಿ ಏನಾಗಿದೆ ಅಂದ್ರೆ, ಒಂದು ಇದರ ಮೂಲ ಬಹಳ ಜನಕ್ಕೆ ನಾನು ತಮಾಷೆ ಮಾಡ್ತೇನೆ, ಸೊಸೆ ನೋಡ್ತಾ ಇರಬೇಕು ಅಂತ. ಆದ್ರೆ ಮೇಕೆಗಳನ್ನು ಕೂಡ ಅದನ್ನ ತಳಿ ಮೂಲ ಯಾವುದು ಏನು ಅಂತ ಇದೆ. ಆದ್ರೆ ನಾವು ಈ ಒಂದು ಬ್ರೀಡಿಂಗು ಅಥವಾ ಈ ತಳಿ ಉತ್ಪಾದನೆ ಮಾಡೋ ಅಂಥವ್ರು ನಮ್ಮ ಇಲ್ಲೇ ಕನಕಪುರ ಅಂತ ಹೇಳಿದ್ರೆ ಅಲ್ಲಿ 2 ಫಾರಂ ಇದಾವೆ. ಅದರಲ್ಲಿ ಮೆಲ್ವಿನ್ ಅಂತ ಒಬ್ಬರಿದ್ದಾರೆ. ಅವರು ಈಗ 300 ಮರಿಯವರೆಗೆ ಇದನ್ನು ಸಾಕಿದ್ದಾರೆ. ಆಮೇಲೆ ಇದಕ್ಕೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಏನು ನಮ್ದು ಸಪೋರ್ಟ್ ಸಬ್ಸಿಡಿ ಇತ್ತಲ್ಲ, ಆ ಸ್ಕೀಮ್ನಲ್ಲಿ ಅವರು ಇದು ತಗೊಂಡು ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗುತ್ತೆ, ತಗೋಬಹುದು. ಆದ್ರೆ ಇದು ತಳಿ ಅಭಿವೃದ್ಧಿ ತಗೊಳ್ಳಿ. ಈಗಲೇ ಅದನ್ನ ನಾವು ಮಾರಾಟಕ್ಕೆ ಅಥವಾ ಬ್ರೀಡಿಂಗ್ ತಿನ್ನೋದಕ್ಕೆ ಅಥವಾ ಮಾಂಸಕ್ಕಾಗಿ ಮಾಡೋ ಅಷ್ಟು ಇವಾಗ ನಾವು ಬೆಳವಣಿಗೆ ಸಾಕಷ್ಟು ಕ್ರಾಸ್ ಮಾಡ್ತಾ ಇದ್ದೀವಿ. ಇದುವರೆಗೂ ನನ್ಗೆ ಅನಿಸ್ತಾ ಇದೆ ಎಷ್ಟು ವಿಷಯಗಳೆಲ್ಲ ಮಾತಾಡುವಂಥದ್ದಿದೆ. ಕೇವಲ ಒಂದಿಷ್ಟು ವಿಷಯಗಳಷ್ಟೇ ನಾವು ಅದನ್ನು ಮುಟ್ಟುದು ಅನ್ನೋ ಥರ ಅನ್ನಿಸ್ತಾ ಇದೆ ಈಗ ನಾವು ಮಾತಾಡಿದ ನಂತರದಲ್ಲಿ. ವೀಕ್ಷಕರೇ, ಸಮಯ ಆಗ್ತಾ ಬರ್ತಿರೋದ್ರಿಂದಾಗಿ ಇದುವರೆಗೂ ಮೇಕೆ ಸಾಕಾಣಿಕೆಯ ಮಹತ್ವ ಅಥವಾ ಅದರ ಪ್ರಾಮುಖ್ಯತೆ ಏನು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ನಮ್ಮ ಬೆಂಗಳೂರಿನ ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದ ಪ್ರಾಣಿ ವಿಜ್ಞಾನ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ BL ಚಿದಾನಂದ್ ಅವರು. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ ರೈತರು, ನಮಸ್ಕಾರ. ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ, ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು, ದನ ಕುರಿ ಮೇಕೆ ಕೋಳಿ ಮೀನು ಸಹಜ ಬೇಸಾಯ ಸಮಗ್ರ ಕೃಷಿಯು, ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ.